4 ದಿವಸದ ಹಿಂದೆ ಬೆಳಿಗ್ಗೆ 5:15 ಒಂದು ಫೋನ್ ರಿಂಗ್ ಆಯಿತು. ನನಗೆ ಗಾಬರಿ, ಇಷ್ಟು ಬೆಳಿಗ್ಗೆ ಯಾರಪ್ಪ ಫೋನ್ ಮಾಡೋದು ಅಂತ. ಫೋನ್ ಎತ್ಕೊಂಡ್ರೆ ಆ ಕಡೆಯಿಂದ ಒಬ್ಬ ಆಟೋ ಡ್ರೈವರ್ ಫೋನ್ ಮಾಡ್ತಾ ಇದ್ದ. ಅವನು ಹೇಳಿದ್ದು, ಸರ್ ನಿಮ್ಮ ಅಪ್ಪ ಇಲ್ಲಿ ಬಂದಿದ್ದಾರೆ, ನಿಮ್ಮನ್ನು ಹುಡ್ಕೋತಾ ಇದ್ದಾರೆ, ಅವ್ರನ್ನ ಎಲ್ಲಿ ಕರ್ಕೊಂಬರ್ಬೇಕು ಹೇಳಿ ಅಂತ. ನನಗೆ ಇನ್ನೂ ಕಂಗಾಲಾಯ್ತು. ಯಾಕಂದ್ರೆ 1 ವಾರದ ಹಿಂದೆ ಅಪ್ಪನ ನೋಡ್ಕೊಂಡು ಬಂದಿದ್ದೇನೆ. ಅವರೇನು ಹೀಗೆ ಬಸ್ಸಲ್ಲಿ ಹತ್ಕೊಂಡು ಬರುವ ಸ್ಥಿತಿಯಲ್ಲಿ ಅವರಿಲ್ಲ, ಹೇಳದೆ ಬರುವವರು ಕೂಡ ಅಲ್ಲ. ಹಾಗಾದ್ರೆ ಇವ್ರು ಬಂದಿದ್ದು ಯಾರು? ಕೆಲವು ದಿವಸಗಳ ಹಿಂದೆ ಒಬ್ರು ಒಂದು ಫೋನ್ನಲ್ಲಿ ಒಂದು ಮೆಸೇಜನ್ನು ನಂಗೆ ಕಳಿಸಿದ್ರು. ಏನು ಅಂತಂದ್ರೆ, 7ನೇ ತಾರೀಕು ನಿಮ್ಮ ಮನೆಗೆ ಬರ್ತೀನಿ, ನೀವು ಅವತ್ತು ರಜೆ ಹಾಕಿ ನನ್ನ ಜೊತೆ ಅಲ್ದಾಡ್ಬೇಕು, ಕೆಲವು ವ್ಯಕ್ತಿಗಳನ್ನ ನೋಡ್ಬೇಕು, ಇಷ್ಟೇ. ನನಗೆ ಆಶ್ಚರ್ಯ. ನಾನು ಅವರಿಗೆ 2-3 ಸಾರಿ ಫೋನ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಸಿಕ್ಲಿಲ್ಲ ಸ್ವಾಮಿ. 3 ದಿವಸ ಟ್ರೈ ಮಾಡಿದೆ. ಆಮೇಲೆ ಮೆಸೇಜ್ ಕಳಿಸ್ದೆ, ಅದಕ್ಕೂ ಯಾವುದೇ ಉತ್ತರ ಬರಲಿಲ್ಲ. 6ನೇ ತಾರೀಕು ದಿವಸ ಖಂಡಿತವಾಗಿ 2 ಸಾರಿ ನಾನು ಪ್ರಯತ್ನ ಮಾಡಿದ್ರು ಕೂಡ ಅವರಿಂದ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಈ ವ್ಯಕ್ತಿ ಬರ್ಲಿಕ್ಕಿಲ್ಲ ಅಂತ ನಾನು ಮರ್ತು ಬಿಟ್ಟಿದ್ದೆ. ಅದೇ ವ್ಯಕ್ತಿ 7ನೇ ತಾರೀಕು ಬೆಳಿಗ್ಗೆ 5:15 ಹಾಜರಾಗಿದ್ರು. ನನಗಂತ ಹತ್ತಿರದ ಪರಿಚಯದವರು ಏನಲ್ಲ ಅವರು, ಅಥವಾ ನಾನು ಅವರ ವಿದ್ಯಾರ್ಥಿ ಕೂಡ ಅಲ್ಲ. ಅವ್ರು ಹೇಳ್ತಾರೆ ತನಗೀಗ 86 ವರ್ಷ ಅಂತ. ಆದ್ರೆ ಅವರು ಸಹಪಾಠಿಗಳು ಆಮೇಲೆ ನಾನು ವಿಚಾರಿಸಿದಾಗ ಹೇಳಿದ್ರು ಅವರಿಗೆ 90 ಮೇಲಾಗಿದೆ ಅಂತ. ಅವರು ಶ್ರೀಕರ್ ಭಂಡಾರ್ಕರ್ ಅಂತ ಹೆಸರು. ನಾವು ವಿದ್ಯಾರ್ಥಿಗಳಿದ್ದಾಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಅವರ ಹೆಸರನ್ನ ಕೇಳ್ತಾ ಇದ್ದು. ಏನಂತಂದ್ರೆ, ಪ್ರೊಫೆಸರ್ ನಾಡಿ ಕೃಷ್ಣಮೂರ್ತಿ ಅವರ ಜೊತೆ ವಿಭಾಗವನ್ನ ಸ್ಥಾಪಿಸಿರೋದ್ರಲ್ಲಿ ಶ್ರೀಕರ್ ಭಂಡಾರ್ಕರ್ ಕೂಡ ಇದ್ರು. 2 ವರ್ಷ ಏನೋ ಅವರು ನಮ್ಮ ವಿಭಾಗದಲ್ಲಿ ಪಾಠ ಮಾಡಿದ್ರು. ಆಮೇಲೆ ಅವ್ರಿಗೆ ಇಲ್ಲಿ ಪರ್ಮನೆಂಟ್ ಆಗ್ಲಿಲ್ಲ, ಜೊತೆಗೆ ಸ್ವ ಉದ್ಯೋಗವನ್ನ ಮಾಡಬೇಕು ಅಂತ ಹಠ ಅವರಿಗಿತ್ತು. ಹೀಗಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಜಾಹೀರಾತು ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಟ್ರಾನ್ಸ್ಲೇಟರ್ ಆಗಿ ಅವರು ಕೆಲಸವನ್ನ ಮಾಡಿ ಬಹಳ ಕಾಲ ಅಲ್ಲಿದ್ರು. ಕೊನೆಗೆ ನಮ್ಗೆ ಗೊತ್ತಾಗಿದ್ದು, ಮೂಡ್ಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪತ್ರಿಕೋದ್ಯಮ ವಿಭಾಗ ಇದೆ. ಅಲ್ಲಿ ಒಂದು ನ್ಯೂಸ್ ಪೇಪರ್ ಮ್ಯೂಸಿಯಂ ಅನ್ನ ಆಳ್ವರು ಮಾಡ್ತಾ ಇದ್ದಾರೆ. ಆ ನ್ಯೂಸ್ ಪೇಪರ್ ಮ್ಯೂಸಿಯಂ ಅನ್ನ ಮಾಡಲಿಕ್ಕೆ ಕ್ಯೂರೇಟರ್ ಆಗಿ ಶ್ರೀಕರ್ ಭಂಡಾರ್ಕರ್ ಅವ್ರನ್ನ, ಅವರ 85 ಮೇಲೂ ಹೆಚ್ಚಿಗೆ ವಯಸ್ಸಾದಾಗ ಅವ್ರನ್ನ ಕರ್ಕೊಂಡೋಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ಶ್ರೀಕರ್ ಭಂಡಾರ್ಕರ್ ಕೇರ್ ಆಫ್ ಎಲ್ಲಿ ಅಂತಂದ್ರೆ ಮೋಹನ್ ಆಳ್ವರು, ಮೂಡ್ಬಿದ್ರೆಯಲ್ಲಿ. ಅವರು ಏಕಾಏಕಿ ನನಗೆ ಮೆಸೇಜ್ ಕಳಿಸಿ ಮೈಸೂರಿಗೆ ಬರ್ತೀನಿ ಅಂತ ಅಂದ್ಬಿಟ್ರು. ನಾನು ಕಳಿಸಿದ ಯಾವುದೇ ಮೆಸೇಜ್ಗೂ ನಿಮ್ಗೆ ಗೆಸ್ಟ್ ಹೌಸ್ ಬುಕ್ ಮಾಡ್ಬೇಕಾ, ಎಷ್ಟೊತ್ತಿಗೆ ಬರ್ತೀರಿ, ಏನೇನು ಕಾರ್ಯಕ್ರಮ, ಏನು ನಾನು ಕೇಳಿದ್ರು ಅದಕ್ಕೆ ಉತ್ತರ ಇರಲಿಲ್ಲ. ಆಮೇಲೆ ನಾನು ಆಟೋ ಡ್ರೈವರ್ಗೆ ಹೇಳಿದೆ, ನೀನು ಹೀಗೆ ಮುಖ್ಯ ರಸ್ತೆಯಲ್ಲಿ ಅವ್ರನ್ನ ಕರ್ಕೊಂಬಾ ಅಪ್ಪ, ನಾನು ಅಲ್ಲಿ ಬಂದಿರ್ತೀನಿ, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಬಂದೆ ಬೆಳಿಗ್ಗೆ. ಆಗ ನನಗೆ ಗೊತ್ತಾಗಿದ್ದು, ಅವರಿಗೆ ಕಿವಿ ಸಂಪೂರ್ಣವಾಗಿ ಕೇಳಲ್ಲ. ಈಗ 90 ವರ್ಷದವರಿಗೆ ಏನ್ ಕೇಳ್ಬೋದು? ಕಿವಿ ಕೇಳೋದಿಲ್ಲ. ಅದಕ್ಕಾಗಿ ಏನೇ ಇದ್ರು ಅವರು ಬರೆದು ತಿಳಿಸ್ತಾರೆ. ನಾನು ಮೆಸೇಜ್ ಕಳಿಸಿದ್ದು ಅವ್ರಿಗೆ ಮುಟ್ಲಿಲ್ಲ, ಫೋನ್ ಮಾಡಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ, ನೇರವಾಗಿ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಅವತ್ತು ಬೆಳಿಗ್ಗೆ ಇಲ್ಲಿ ಕರ್ಕೊಂಡು ಬಂದೆ, ಸ್ವಲ್ಪ ಹೊತ್ತು ಮಲಗಿಸ್ದೆ. ಆಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಮತ್ತೆ ಬರ್ದು ವಿಚಾರಿಸ್ತಾ ಇದ್ದೆ. ಅದಕ್ಕೆ ಅವರು ಹೇಳ್ತಾ ಇದ್ರು. ಆಮೇಲೆ ನಮ್ಮ ವಿಭಾಗಕ್ಕೆ ಹೋದ್ರು, ಇನ್ಯಾರನ್ನೋ ಎಲ್ಲ ಭೇಟಿ ಆದ್ರು. ಮಧ್ಯಾಹ್ನ ಮೇಲೆ ಅವ್ರನ್ನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮನಸ್ಸಾಯ್ತು. ಯಾತಕ್ಕಂತಂದ್ರೆ ಅವ್ರು ಹೇಳಿದ್ದು 1953ನೇ ಇಸ್ವಿಯಲ್ಲಿ, ಅಂದ್ರೆ ವಿದ್ಯಾಶಾಲೆ ಆರಂಭವಾದ ಮೊದಲ ಬ್ಯಾಚಿನ ವಿದ್ಯಾರ್ಥಿ ಅವರು. ನಮಗೆ ಗೊತ್ತೇ ಇರಲಿಲ್ಲ. ಮತ್ತು 1953ನೇ ಇಸ್ವಿಯ ಬ್ಯಾಚಿನ ಹೆಚ್ಚಿನ ವಿದ್ಯಾರ್ಥಿಗಳು ಈಗಿಲ್ಲ. ಅದಕ್ಕಾಗಿ ಸ್ವಾಮೀಜಿಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅನ್ನುವ ಉದ್ದೇಶ ಕೂಡ ನನಗಿತ್ತು. ಮಧ್ಯಾಹ್ನ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ವಿದ್ಯಾಶಾಲೆನೆಲ್ಲ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡು ಬಂದೆ. ಅವರಿಗೆ ತುಂಬ ಸುಸ್ತಾಗಿತ್ತು. ಅವ್ರು ಹೇಳಿದ್ರು, ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಸ್ಲೀಪರ್ ಬಸ್ನಲ್ಲಿ ಬಂದೆ, ಒಂಚೂರು ನಿದ್ದೆ ಬರಲಿಲ್ಲ ಅಂತ. ಅದಕ್ಕಾಗಿ ಅವ್ರನ್ನ ಮಲಗಿಸ್ದೆ. ಅವ್ರ ಮಗ
ವಾಪಸ್ ಟಿಕೆಟ್ ಕೂಡ ಅವರಿಗೆ ಮಾಡಿದ್ರು. ಟ್ರೈನ್ನಲ್ಲಿ ರಾತ್ರಿ 11:40ಕ್ಕೆ ಮೈಸೂರಿಂದ ಮಂಗಳೂರಿಗೆ ಅವರಿಗೆ ಟ್ರೈನ್ ಇದ್ದದ್ದು. ಹಾಗಾಗಿ ಅವರಿಗೆ ಮಲ್ಕೊಳ್ಳಿಕ್ಕೆ ಹೇಳಿದೆ. ಅವ್ರು ತಿನ್ನೋದು ಬಹಳ ಕಡಿಮೆ, ಅದು ಅಗದು ತಿನ್ನುವಂಥದ್ದು. ಅದೇ ತನ್ನ ಆರೋಗ್ಯದ ಗುಟ್ಟು ಅಂತ ಅವ್ರು ಹೇಳ್ತಾರೆ. ನಾನು 100 ವರ್ಷ ಬದುಕ್ತೀನಿ ಅಂತ ಅವ್ರು ಹೇಳಿದ್ರು ನನ್ನ ಹತ್ರ. ಆಮೇಲೆ ರಾತ್ರಿ 10:45, 10:50 ಅವ್ರನ್ನ ಮಲಗಿಸಿ ಮತ್ತೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ನಾನು ಹಾಗೂ ನನ್ನ ಮಗಳು ಕರ್ಕೊಂಡೋದು. ಅಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ನಿಧಾನಕ್ಕೆ ಅಲ್ಲಿ ಕೂರಿಸಿ, ನೀವು ಇಲ್ಲಿ ಮಲ್ಕೊಳ್ಳೋದು ಅಂತ ಎಲ್ಲ ವಿವರಿಸಿ ಹೇಳಿ, ಇನ್ನು ಟ್ರೈನ್ ಹೊರಡಲಿಕ್ಕೆ 10 ನಿಮಿಷ ಇತ್ತು. ನಾವು ವಾಪಸ್ ಬರುವ ಯೋಚನೆಯಲ್ಲಿ ನಾನಿದ್ದೆ. ಅಷ್ಟೊತ್ತಿಗೆ ಒಂದು ಮುಸ್ಲಿಂ ಕುಟುಂಬ ಬಂತು. ಸರ್, ಇದು ನಮ್ಮ ಟಿಕೆಟ್ ನೋಡಿ ಅಂತ ತೋರಿಸಿದ್ರು. ಇವ್ರದ್ದು B126, ಅವರ ಟಿಕೆಟ್ನಲ್ಲೂ ಆ ನಂಬರ್ ಇತ್ತು. ನನಗೆ ಗಾಬರಿ ಆಯ್ತು. ಇದು ಹೇಗೆ ಕಂಪ್ಯೂಟ್ರು ಇಬ್ಬರಿಗೆ ಒಂದೇ ಸೀಟನ್ನು ಕೊಡ್ಲಿಕ್ಕೆ ಸಾಧ್ಯ? TTಯನ್ನು ಹುಡುಕ್ಲಿಕ್ಕೆ ಹೋದೆ, ಎಲ್ಲೆಲ್ಲೂ ಸಿಕ್ಲಿಲ್ಲ. ಪುಣ್ಯಕ್ಕೆ ಒಂದು 5 ನಿಮಿಷ ಹುಡುಕೋ ಹೊತ್ತಿಗೆ ಒಬ್ರು TT ಸಿಕ್ಕಿದ್ರು. ಅವ್ರು ನೋಡಿ ಹೇಳಿದ್ರು, ಸರ್, ಇವ್ರದ್ದು ಅಪ್ಗ್ರೇಡ್ ಆಗ್ಬಿಟ್ಟಿದೆ, B1ಇಂದ A128ಕ್ಕೆ ನೀವು ಹೋಗ್ಬೇಕು. ಕನಿಷ್ಠ 4-5 ಬೋಗಿಗಳನ್ನ ದಾಟಿ ಮುಂದೆ ಹೋಗ್ಬೇಕು. ಈ ವ್ಯಕ್ತಿ ಸುಮಾರು 90 ವರ್ಷದವರು, ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಧಾನವಾಗಿ ಅವ್ರನ್ನ ಬ್ಯಾಗನ್ನು ತಗೊಂಡು ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಟ್ರೈನ್ ಹೊರಟು ಬಿಡ್ತು. ನಾನು ಆ TTಗೆ ಹೇಳಿದೆ, ನೋಡಿ, 90 ವರ್ಷದ ವ್ಯಕ್ತಿಯವರು, ಅವ್ರನ್ನ ಸರಿ ಜಾಗಕ್ಕೆ ಕರ್ಕೊಂಡೋಗಿ ಕೂರಿಸುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಅವರಿಗೆ ಇವರ ಟಿಕೆಟನ್ನು, ಅವರ ಜವಾಬ್ದಾರಿಯನ್ನು ಕೊಟ್ಟು ನಾನು ಟ್ರೈನಿಂದ ಹಾರಿಕೊಂಡು ಬಂದೆ. ಹೀಗೆ ಹೆಚ್ಚು ಕಮ್ಮಿ 90 ವರ್ಷದವರು. ನನಗೂ ಭಯ ಆಗೋದು, ಅಕಸ್ಮಾತ್ ಅವತ್ತು ನಾನು ಮೈಸೂರಿನಲ್ಲಿ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಕಿವಿಯೂ ಕೇಳದೆ ಹೋದಂಥ ವ್ಯಕ್ತಿ ಅವತ್ತು ಆಮೇಲೆ ಎಲ್ಲಿ ಹೋಗ್ತಿದ್ರು, ಏನು ಮಾಡ್ತಿದ್ರು? ಖುಷಿ ಆಗುವಂಥದ್ದೇನು ಅಂತಂದರೆ, ಈ ವಯಸ್ಸಿನಲ್ಲೂ ಅವರ ಧೀಶಕ್ತಿ ಇದೆಯಲ್ಲ, ಆಮೇಲೆ ಹೀಗೆ ಮಾಡಬೇಕು ಅನ್ನುವಂಥ ಹಠ, ಜೀವನಾಸಕ್ತಿ, ಇದಕ್ಕೆ ಒಂದು ಸಲಾಂ. ನಾವು 90 ವರ್ಷಕ್ಕೆ ಬದುಕಿರ್ತೀವೋ, ಆವಾಗ ನಡ್ಕೊಂಡು ಓಡಾಡ್ತೀವೋ ನನಗೆ ಗೊತ್ತಿಲ್ಲ. ಈ ವ್ಯಕ್ತಿಯ ಜೀವನಾಸಕ್ತಿ ನಿಜವಾಗ್ಲೂ ಮಾದರಿಯಾಗಿದ್ದು ಅಂತ ನನಗೆ ಅನಿಸ್ತು. ಸ್ನೇಹಿತರೆ, ಏಕಾಏಕಿ ದುತ್ತನೆ ನಿಮ್ಮ ಎದುರಿಗೆ ಹೇಗೆ ಬಂದೆ ಅಂತ ಹೇಳ್ತೀರಾ? 4 ವರ್ಷದ ಹಿಂದೆ, ಅಂದರೆ ಕೋವಿಡ್ ಟೈಮ್ನಲ್ಲಿ ನಾವು ಫ್ರೀಲಾನ್ಸಿಯ ಕಥೆಗಳು ಮಾಡ್ತಾ ಇದ್ದಿದ್ದು ನಿಮಗೆ ನೆನಪಿರ್ಬೇಕು. ಅದು ತುಂಬ ಜನಪ್ರಿಯ ಆಗಿತ್ತು ಅನ್ನೋದಕ್ಕಿಂತ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿತ್ತು. ಇವತ್ತಿಗೂ ನಾನು ಹೋದಾಗ ಅನೇಕರು ಅದನ್ನು ನೆನೆಸ್ಕೋತಾರೆ. ಫ್ರೀಲಾನ್ಸಿಯ ಕಥೆಗಳು, ಕಾಡಿದ ಕಥೆಗಳು, 2 ಸೀರೀಸ್ನ ನಾವು ಆಗ ಕೋವಿಡ್ ಟೈಮ್ನಲ್ಲಿ ಮಾಡಿದ್ದು. ಅದಾದಮೇಲೆ ಕೋವಿಡ್ ಮುಗೀತು, ನಾನು ಮೈಸೂರಿನಲ್ಲೇ ಇದ್ದೆ. ನಂತರ ಕೋಲಾರಕ್ಕೆ ಕುಲಪತಿಯಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಹೋಗಿ 4 ವರ್ಷ ಅಲ್ಲಿ ಉಳಿದೆ. ಕುಲಪತಿಯ ಜವಾಬ್ದಾರಿಗಳಲ್ಲಿ ಇಂಥದ್ನೆಲ್ಲ ಮಾಡಲಿಕ್ಕೆ ಅವಕಾಶನೂ ಇರಲಿಲ್ಲ, ಸಾಧ್ಯತೆಯೂ ಇರಲಿಲ್ಲ. ವಾಪಸ್ ಬಂದವನು ಮತ್ತೆ 3 ತಿಂಗಳು ಆಸ್ಟ್ರೇಲಿಯಾಕ್ಕೆ ಹೋಗಿ ಈಗ ಬಂದು ಮೈಸೂರು ಪತ್ರಿಕೋದ್ಯಮ ವಿಭಾಗಕ್ಕೆ ಸೇರ್ಕೊಂಡಿದ್ದೀನಿ. ಈ ಹೊತ್ತಿನಲ್ಲಿ ಏನಾದರೂ ಹೊಸ್ತು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ದುತ್ತನೆ ಈ ಒಂದು ಪ್ರಸಂಗ ನನ್ನ ಕಣ್ಣೆದುರಿಗೆ ಬಂತು. ಅದಕ್ಕಾಗಿ ಈ ಫ್ರೀಲಾನ್ಸಿಯ ಕಥೆಗಳು 2ನೇ ಆವೃತ್ತಿಗಾಗಿ ನಾನು ನಿಮ್ಮೆದುರಿಗೆ ಬಂದಿದ್ದೇನೆ. ಪುರ್ಸೊತ್ತಾದಾಗ ನಿಮಗೆ ಹೇಳಲೇಬೇಕಾದ ಕಥೆ ನನ್ನ ಹತ್ರ ಇದೆ ಅಂತ ಅನಿಸ್ದಾಗ್ಲೆಲ್ಲ ನಿಮ್ಮ ಎದುರಿಗೆ ನಾನು ಬರ್ತೀನಿ. ಈ ಫ್ರೀಲಾನ್ಸಿಯ ಕಥೆಗಳು ಆವೃತ್ತಿ 2ನ್ನ ಮುಂದುವರಿಸ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.